ಏನಿದೆ ಸನ್ಮಾನ್ಯ ಅಧ್ಯಕ್ಷರೇ, ಜಾಸ್ತಿ ವಾದ ಮಾಡಲ್ಲ. ವಿಜಯೇಂದ್ರ ಅವರು ಆಮೇಲೆ ಮಾತಾಡ್ತಾರೆ. ನಮ್ದು ಈ ಸದನದಲ್ಲಿ ಆಡಳಿತ ಪಕ್ಷ ಅಂದಮೇಲೆ ವಿರೋಧ ಪಕ್ಷನು ಮುಂದಿನ ಸಭಾಧ್ಯಕ್ಷರು ಇದಕ್ಕೆ ಚರ್ಚೆ ಮುಂದಿನ ಅವರು ನಿರ್ಧಾರದಿಂದ ಅವರಿಗೆ ಹೊಟ್ಟೆಗೆ ಸತ್ತಾಗ್ತಾ ಇದೆ, ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇದು ರಾಜ್ಯದ ಜನರಿಗೆ ಕೇಳ್ತೀವಿ. ಪ್ರತಿಯೊಂದು ಸ್ಟೇಟ್ಮೆಂಟ್ ಅಲ್ಲಿ ನೀವು ಚರ್ಚೆ ಮಾಡಿದ್ರೆ ಅರ್ಥ ಚರ್ಚೆ ಮಾಡ್ತಿಲ್ಲ, ಪ್ರಶ್ನೆ ಒಳ್ಳೆ ರೀತಿ ಸಹಕಾರ ಕೊಟ್ಟಿದ್ದೀವಿ. ಆಡಳಿತ ಪಕ್ಷ ಕೊಟ್ಟಿದ್ದೀವಿ, ಪ್ರತಿಪಕ್ಷ ನಿಮ್ಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದೀವಿ. ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ದೀವಿ. ನೀವು ಮಾತ್ರ ನಮ್ಮ ಮಾತು ಕೇಳ್ತೀವಿ. ಎಲ್ಲಾ ಬಿಲ್ಗೆ ಸಹಕಾರ ಕೊಟ್ಟಿದ್ದೀರಿ, ಚರ್ಚೆ ಮಾಡಿದ್ದೀರಿ, ಅವಕಾಶ ಕೊಡಲ್ಲ. ಎಲ್ಲಾ ರಾತ್ರಿದನ್ನು ಕೂತ್ಕೊಂಡಿದ್ದೀರಿ, ಬೆಳಿಗ್ಗೆ ಬೇಗ ಬಂದಿದ್ದೀರಿ, ಮಧ್ಯಾಹ್ನ ಬೇಗ. ಇದನ್ನು ಕೂಡ ಕರೆಕ್ಟ್ ಆಗ್ತದೆ. ಅದ್ರ ಪ್ರಶ್ನೆ ಮಾಡೋದಕ್ಕೆ ಅವ್ರಿಗಿಲ್ಲ. ಆಯ್ತು ಸನ್ಮಾನ್ಯ ಆಯ್ತು, ಚರ್ಚೆ ಬೇಡ ಇಲ್ಲಿ. ಈಗ ವಿಜಯ ಬೇಡ, ಯಾಕೆ ಮತ್ತೆ ಮಾತಾಡ್ತಾರೆ. ರೂಲಿಂಗ್ ಸನ್ಮಾನ್ಯ ಅಧ್ಯಕ್ಷರೇ, ಪರಮಾಧಿಕಾರ ತಾವು ಮುಂದುವರಿಸಿ. ಆಯ್ತಪ್ಪ ಸುರೇಶ್, ನೀವ್ಯಾರು ಅಧಿಕಾರ ಕಟ್ಟಿದ್ದಕ್ಕೆ ಯಾಕೆ ಮಾತಾಡ್ತೀರಿ? ನೀವು ಯಾಕೆ ಮಾತಾಡ್ತೀರಿ? ವಿಜೇಂದ್ರ ರೂಲ್ಸ್ ಅಲ್ಲಿ ಇದೆಯಲ್ಲ, ನಾಳೆ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಸಭಾಧ್ಯಕ್ಷರು ಆ ಸ್ಥಾನದಲ್ಲಿ ಕೂತಿದ್ದೀರಾ, ನಾವು ಆ ಪೀಠಕ್ಕೆ ಗೌರವ ಕೊಡಬೇಕು, ನಾವು ಕೊಡ್ತೀರಿ. ಇಲ್ಲಿ ಕ್ಲಿಯರ್ ಆಗಿ ಈಗಾಗಲೇ ನಮ್ಮ ನಾನು ಕ್ಲಿಯರ್ ಆಗಿ ಓದಿದ್ದಾರೆ. ಇನ್ನೊಂದ್ಸರಿ ಬೇಕಾದ್ರೆ ಓದಿದ್ದೇನಲ್ಲ, ಬೇಡ ಅಲ್ಲ, ನಾನೇ ಓದಿ ಹೇಳಿದೆ ನಿಮ್ಗೆ. ಅಲ್ಲ ಹೇಳಿಲ್ಲ, ನೀವು ಹೇಳಿಲ್ಲ. ವಿಧಾನಸಭಾ ಅಧ್ಯಕ್ಷರ ಅನುಮತಿ ಪಡೆದು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಹೇಳಿಕೆ ನೀಡಬಹುದು ಅಂತ ಹೇಳಿಕೆಯ ಮೇಲೆ ಯಾವುದೇ ಚರ್ಚೆಗೆ ಅವಕಾಶ ಇರತಕ್ಕದ್ದಲ್ಲ. ಹೌದು, ಅಲ್ಲಿ ಫುಲ್ ಸ್ಟಾಪ್. ಆದರೆ ರಾಜ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ಮಾಹಿತಿ ಪಡೆಯುವ ಉದ್ದೇಶಕ್ಕೆ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು. ನೀಡಬಹುದು, ನೀವು ನೀಡಬೇಕು ಅಂತ ನಿಮ್ಗೆ ಅಧಿಕಾರ ಕೊಟ್ಟರೆ, ಗೌರವ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಳಿ. ನೋಡಿ, ನಾ ಹೇಳಿಕೆಯಲ್ಲಿ ಯಾಕೆ ನೀವೆಲ್ಲ ಮಾತಾಡ್ತೀರಿ? ಅಧ್ಯಕ್ಷರೇ, ನಮ್ದೇನು ತಕರಾರಿಲ್ಲ. ನಮ್ದೇನೀಗ ಇವರೆಲ್ಲರೂ ಕೂಡ ಇಲ್ಲಿ ಅಪೋಸಿಷನ್ ಅಲ್ಲಿ ಕೂತಿರೋದನ್ನ ನಾನು ಒಂದಲ್ಲ 4 ಬಾರಿ ನೋಡಿದ್ದೀನಿ. ಡಿ ಕೆ ಶಿವಕುಮಾರ್ 8 ಬಾರಿ ಗೆದ್ದಿದ್ರೆ ನಾನು 7 ಬಾರಿ ಗೆದ್ದಿದ್ದೀನಿ.
ಇಲ್ಲಿ ಕೂತಾಗ ಏನೇನ್ ಆಟ ಆಡಿದ್ದಾರೆ ನಾನು ನೋಡಿದ್ದೀನಿ. ಎಷ್ಟೆಷ್ಟು ಸರಿ ಬುಕ್ಗಳನ್ನ ನಮ್ಮ ಪಾಟೀಲ್ರು ಅದರ ಒಂದ್ ಅಕ್ಷರ ಬಿಡ್ದಂಗೆ ಓದಿದ್ದೆ ಅರ್ಥನೇ ಆಗಿಲ್ಲ ನಮ್ಗೇನು. ಓದ್ತಾ ಇರೋದು ಈಗ ನಾವು ಒಂದ್ ಅಕ್ಷರ ಓದಿದ್ಕೆ ನಿಮ್ಗೆ ಬೇಜಾರಾಗ್ಬಿಡ್ತು. ಬೊಮ್ಮಾಯಿ ಸಾಹೇಬರು ಕೂಡ ಅವಾಗ ಓದ್ತಾ ಇದ್ರು, ಅದು ನಾವು ನೋಡಿದ್ದೇವೆ. ನೋಡಿ, ಯಾವುದೇ ಆಡಳಿತ ಪಕ್ಷ ಇದ್ಮೇಲೆ ವಿರೋಧ ಪಕ್ಷಕ್ಕೂ ಅಷ್ಟೇ ಗೌರವ. ನಮಗೆ ಅದಕ್ಕೆ ಅಲ್ಲೇ ಸೀಟು, ನಮ್ಗೆ ಇಲ್ಲಿ ಸೀಟ್ ಕೊಟ್ಟಿದ್ರು. ನಾವೇನು ನಿಮ್ಗೆ ಕ್ಯಾಂಡಿಡೇಟ್ ಹಾಕಿಲ್ಲ, ನಿಮ್ಮನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದಿರಿ. ನೀವು ಸ್ವಲ್ಪ ಸೀಟಲ್ಲಿ ಆ ಕಡೆ ಕೂತ್ಕೊಳ್ಳೋದು, ಸ್ವಲ್ಪ ಈ ಕಡೆ ಬಂದ್ರೆ ಸೊರ ಬರ್ತದೆ. ನಾನು ನಿಯಮ ಪ್ರಕಾರ ಹೋಗ್ಬೇಕಾ? ನಿಯಮ ಹೇಳಿದೆ, ಎಲ್ಲಾ ನಿಯಮಾವಳಿಗಳಲ್ಲೂ ನೀವ್ ಏನೇನ್ ಬರ್ದಿದ್ರೆ ಬುಕ್ಕಲ್ಲಿ ಪ್ರಿಂಟ್ ಆಗಿರೋದ್ರು ಬಹುದು ಅಂತಾನೆ ಇರೋದು, ಎಲ್ಲೂ ಇಲ್ಲ ಬಹುದು ಅಂತಾನೆ. ಬಹುದು ಅಂದ್ರೆ ಸ್ಪೀಕರ್ ಈಸ್ ಗ್ರೇಟ್, ದಟ್ ಗ್ರೇಟ್ ಸ್ಪೀಕರ್ ಕಾಂಗ್ರೆಸ್ ಪರವಾಗಿ ಹೋಗ್ಬಾರ್ದು ಅಷ್ಟೇ. ನಮ್ ಕಾಂಗ್ರೆಸ್ ಪರವಾಗಿ ನಾಟ್ ಎ ಕಾಂಗ್ರೆಸ್ ಮ್ಯಾನ್. ನಾನು ಹೇಳ್ತಾ ಇದ್ದೇನೆ ನೋಡಿ. ಅಲ್ಲ, ಅದಕ್ಕೆ ನೋಡಿ, ನೀವು ಆ ಡೆಮಾಕ್ರಸಿನ ಎತ್ತಿಡಿಬೇಕು ಅಂತ ಹೇಳಿದ್ರೆ ನೀವೊಬ್ಬ ಸ್ಪೀಕರ್ ಅಂತಂದ್ರೆ ರೆಕಾರ್ಡ್ ಅಲ್ಲಿ ಇಳಿಬೇಕು. ಈ ಡಿ.ಕೆ. ಶಿವಕುಮಾರ್ ಯಾವಾಗ ನೋಡು ಹೇಳ್ತಾನೆ ಇರ್ತಾರೆ, ಏನೋ ಕಲ್ಲುಗಳು, ಏನೋ ಗುಡ್ಡೆ ಸಾಕ್ಷಿಗಳು ಇರ್ಲೇಬೇಕು ಅಂತಾರೆ. ನಿಮ್ ಗುಡ್ಡೆ ಸಾಕ್ಷಿ ಏನಿರ್ತೈತಿ ಇಲ್ಲಿ? ನಿಮ್ ಗುಡ್ಡೆ ಸಾಕ್ಷಿ ಏನು? ಈಗ ಸಿದ್ದರಾಮಯ್ಯ ಸಾಕ್ಷಿ ಗುಡ್ಡೆ ಸರ್. ಈಗ ಸ್ಪೀಕರ್ ಒಂದು ಗುಡ್ಡೆ ಸಾಕ್ಷಿ ಬೇಕು ಅಂತ ಕೇಳ್ತಾ ಇರೋದು. ನಿಮ್ ಸಾಕ್ಷಿ ಅಲ್ಲ, ನಾವು ನಿಮ್ದೇ ಸಾಕ್ಷಿ ಬೇರೆ ನೋಡಿ ಎಲ್ಲ ಬಣ್ಣ ಹೊಡಿಸಿ ಮಾಡಿ ಫಸ್ಟ್ ಕ್ಲಾಸ್ ಇಟ್ಟು ಅಷ್ಟೇ. ಇದನ್ನೆಲ್ಲ ಪಾಪ ಪೇಂಟ್ ಹೊಡೆದಿದ್ದೆಲ್ಲ ಡಿಸಿಪ್ಲಿನ್ ತರಿಸಿ ಈಗ ರೀಸೆಂಟ್ ಟೈಮ್ಸ್ ನಾವು ನೋಡಿದಂಗೆ ನಾನು ನೋಡಿದ್ದೀನಿ. ಫಾರ್ ಓನ್ಲಿ ಪೊಸಿಷನ್ ಕೃಷ್ಣ ಸಾಹೇಬ್ರು ನೋಡಿದ್ದೀನಿ. ಈಸ್ ಒನ್ ಆಫ್ ದಿ ಬೆಸ್ಟ್ ಸ್ಪೀಕರ್. ಈಗ ಗುಡ್ ಮ್ಯಾನರ್. ಆದ್ರೆ ಒಂದನ್ನ ವಿರೋಧ ಪಕ್ಷದ ಒಂದು ಕರ್ತವ್ಯ ಇದೆ. ಪ್ಲೀಸ್ ಅಲೋಮೈ. ವಿರೋಧ ಪಕ್ಷದ ಒಂದು ಕರ್ತವ್ಯ ಇದೆ. ಈ ವಿಧಾನಸೌಧ ನಿರ್ಮಾಣ ಮಾಡುವಾಗ ಅದ್ಯಾಕೋ ಸ್ಪೀಕರ್ ತಲೆ ಮೇಲೆ ಮಾತ್ರ ಒಂದು ತಕಡಿ ಮಾಡಿದ್ದಾರೆ. ಆ ತಕಡಿ ಬಹಳ ಸಮಾನವಾಗಿದೆ. ಸುರೇಶ್ ಕುಮಾರ್ ಕೇಳ್ತಾ ಇರೋದೇನು ಒಂದು ಕ್ಲಾರಿಫಿಕೇಶನ್. ಸುರೇಶ್ ಕುಮಾರ್ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಅಲೋ ಮಾಡದೇ ಇದ್ರೆ ನಾವು ವಿರೋಧ ಪಕ್ಷದಾಗಿದ್ದಾಗ ಬೋಪಾಯಿ ಅವರು ಸ್ಪೀಕರ್ ಇದ್ದಾಗ ತಕ್ಕಡಿ ಎಲ್ಲ ಹೋಗಿತ್ತು. ಎಲ್ಲಿತ್ತು ಈಗ ನೀವು ನೋಡ್ತೀರಾ, ತಕಡಿ ನೋಡ್ತೀರಾ? ನೋಡಿ ಹೋಗಿತ್ತು. ಆಪರೇಷನ್ ಕಮಲ ಯು ಆರ್ ಟೇಕಿಂಗ್ ಎ ರಾಂಗ್ ಕೇಸ್. ಅವರೆಲ್ಲ ದೇ ಆರ್ ಸೋ ಹ್ಯಾಪಿ. ಎಷ್ಟೋ ಜನ ಮಾತಾಡಿದ್ರು, ಎಷ್ಟು ಖುಷಿಲಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, 25 ವರ್ಷದಿಂದ ನಾನು ಚರ್ಚೆ ಬೇಡ. 25 ವರ್ಷದಿಂದ ಸಮಸ್ಯೆನ ಇವತ್ತು ಬಗೆಹರಿಸಿದೀವಿ. ಯು ಶುಡ್ ಆಲ್ಸೋ ಬಿ ವೆರಿ ಹ್ಯಾಪಿ. ಈಗ ಅದ್ರ ಬಗ್ಗೆ ಚರ್ಚೆನೇ ಬೇಡ. ಬಿ ವೆರಿ ಹ್ಯಾಪಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.